ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಈ ಎಲ್ಲ ಅಗ್ರಿಗೇಟರ್ ಹತ್ರ ಗ್ರಾಹಕರಿದ್ದಾರೆ, ಅದಕ್ಕೋಸ್ಕರ ನಾವೆಲ್ಲ ಅವ್ರಿಗೆ ಗುಲಾಮರಾಗಿದ್ದೀವಿ ಅಂತ ಚಾಲಕರ ವಾದ. ಸುಳ್ಳು. ನಾವು ಆ ಗ್ರಾಹಕರನ್ನ ನಾವು ಸರ್ವಿಸ್ ಕೊಟ್ಬಿಟ್ಟು ಅವ್ರಿಗೆ ಉಳಿಸ್ಕೊಟ್ಟಿರೋದು. ಜನ ನಮ್ಮ ಸರ್ವಿಸ್ ಇದೆ ಅಂತಲೇ ಅಲ್ಲಿ ಯಾವುದೋ ಅಪ್ಲಿಕೇಶನ್ ಬುಕ್ ಮಾಡ್ತಾರೆ ಅಂದರೆ ಸರ್ವಿಸ್ ಕೊಡೋರು ನಾವೇ ಆಗಿರ್ತೀವಿ. ನಾವು ಕೊಟ್ಟಿರೋದ್ರಿಂದ ಅಲ್ಲಿ ಜನಗಳಿಗೆ ಏನಾಗ್ತದೆ ಅಂದರೆ ನನ್ನ ಮತ್ತು ಆಗ ಗ್ರಾಹಕರುಗಳದ್ದು ಇಬ್ಬರದು ಏನು ಹೇಳ್ತಾರೆ ಅದಕ್ಕೆ ಕನೆಕ್ಟಿವಿಟಿ ಇಲ್ಲ. ಅವ್ರ ನಂಬರ್ ನಮಗಿರಲ್ಲ, ನಮ್ಮ ನಂಬರು ಅಥವಾ ನಮ್ಮ ಮಾಹಿತಿ ಅವ್ರ ಹತ್ರ ಏನೂ ಇರೋದಿಲ್ಲ, ಒಬ್ರಿಗೊಬ್ರು ಮಾತಾಡೋಂಗಿಲ್ಲ. ಅಕಸ್ಮಾತ್ ಮಾತಾಡ್ತಾರೆ ಅಂದರೆ ಈ ಥರ ಏನು ಮಾಡೋಕ್ಕೆ ಹೋಗಬೇಡಿ ಅಂತೇಳಿ ಅವ್ರ ಕಡೆಯಿಂದ ಯಾವುದೋ ಒಂದು ಅವ್ರಿಗೆ ಕಸ್ಟಮರ್ಗಳಿಗೆ ಒಂದು ಮೆಸೇಜ್ ಕಳಿಸೋದು, ನಮ್ಗಳಿಗೆ ಕಸ್ಟಮರ್ ಹತ್ರ ಮಾತಾಡಬೇಡಿ ಅಂತ ಮೆಸೇಜ್ ಕಳಿಸೋದು. ಬರೀ OTP, ಆ OTP ಮೇಲೆ ಎಲ್ಲ ಮುಗಿಸ್ಬಿಡ್ತಾರೆ. ಒಂದು OTP ಕೊಟ್ಟರೆ ನಮಗೂ ಅವ್ರಿಗೂ ಈ ಸಂಬಂಧಗಳೇ ಇಲ್ದಂಗೆ ಮಾಡಕ್ಬಿಡ್ತಾರೆ ಇವರು. ಸೊ ಹಂಗಾಗಿ ಈ ಆನ್ಲೈನ್ ಸಂಸ್ಥೆಗಳೇನಿದಾವಲ್ಲ, ಗ್ರಾಹಕರುಗಳಿಗೂ ನಮಗೂ ಒಂಥರ ಅಡ್ಡಗೋಡೆ ಇದ್ದಂಗೆ ಅವರೆಲ್ಲ. ನಮ್ಮನ್ನು ಯಾವುದೇ ಕಾರಣಕ್ಕೂ ಮಿಂಗಲ್ ಆಗೋಕ್ಕೂ ಬಿಡ್ತಾಯಿಲ್ಲ, ಪರಿಚಯ ಮಾಡಿಸ್ಕೊಳ್ಳೋಕ್ಕೂ ಬಿಡ್ತಾಯಿಲ್ಲ ಅವರು. ಇವಾಗ ಟೌನರ್ ಬಳಸಿದ ಮೇಲೆ ನಿಮಗೆ ಈ ಗ್ರಾಹಕರುಗಳನ್ನ ನಿಮ್ಮ ನೇರ ಸಂಪರ್ಕಕ್ಕೆ ಇಟ್ಕೊಳ್ಳೋದಕ್ಕೆ ಅಥವಾ ನಿಮ್ಮ ಗ್ರಾಹಕರುಗಳನ್ನ ಬೆಳೆಸ್ಕೊಳ್ಳೋದಕ್ಕೆ ಏನಾದರೂ ಅನುಕೂಲ ಆಗಿದೆ? ಖಂಡಿತ ಇದೆ, ಖಂಡಿತ ಇದೆ. ಯಾಕಂದರೆ ನಾನು ಯಾವುದೇ ಬುಕ್ಕಿಂಗ್ನ ಮಾಡಿ ಕಂಪ್ಲೀಟ್ ಮಾಡಿದಾಗ ಕಸ್ಟಮರ್ ಡೀಟೇಲ್ಸ್ ಅಲ್ಲಿರುತ್ತೆ. ಮತ್ತು ನನಗೆ ಒಳ್ಳೆ ಕಸ್ಟಮರು ಅಂತ ಬಂದಾಗ ಅವರೇನೆ ನಮಗೆ ಇಲ್ಲ ನೀವು ನೆಕ್ಸ್ಟ್ ಟೈಮ್ ನೀವೇ ಬನ್ನಿ ಅಂತ ಕರೆಯೋರು ಇರ್ತಾರೆ. ಒಂದು ವೇಳೆ ಏನಾದ್ರು ಸಮಸ್ಯೆ ಆಯಿತು ಅಂತ ಇಟ್ಕೊಳ್ಳಿ, ಅವ್ರ ಕಡೆಯಿಂದ ಕಸ್ಟಮರ್ ಕಡೆಯಿಂದ ಸಮಸ್ಯೆ ಆಯಿತು ಅಂದರೆ ನನಗೆ ಅದರಲ್ಲಿ ಅವ್ರದ್ದು ಡೇಟಾ ಇರ್ತದೆ. ಸೊ ನೇರವಾಗಿ ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ತಗೊಳ್ಳೋಕ್ಕೂ ಆಗ್ಬೋದು, ಇಲ್ಲ ಯಾವುದೋ ಒಂದು ವಸ್ತು ಬಿಟ್ಟಿದ್ರೆ ಅವ್ರಿಗೆ ನೇರವಾಗಿ ತಲುಪಿಸೋಕ್ಕಾಗ್ಬೋದು. ನಮಗೆ ತುಂಬ ಅನುಕೂಲ ಆಗುತ್ತೆ ಇದರಿಂದ. ಇವತ್ತು ಗ್ರಾಹಕರುಗಳ ಮನಸ್ಥಿತಿ ಅವರ ಮನೆ ಬಾಗಿಲಿಗೆ ಸೇವೆ ನೀಡಬೇಕು ಅಥವಾ ಬರಬೇಕು ಅನ್ನೋದು ಅವರ ಒಂದು ಎಕ್ಸ್ಪೆಕ್ಟೇಷನ್ ಆಗಿರ್ತದೆ. ಬಟ್ ಇವತ್ತು ನೀವು ಮೀಟರ್ ಹಾಕೊಂಡು ಸೇವೆ ನೀಡೋದ್ರಿಂದ ಅಂಥ ಗ್ರಾಹಕರಿಗೆ ಸೇವೆಯನ್ನು ಯಾವ ಥರ ಪೂರೈಸ್ಬೋದು ಅಥವಾ ಗ್ರಾಹಕರಿಗೆ ಏನು ಹೇಳಕ್ಕೆ ಬಯಸ್ತೀರಾ? ಅವ್ರ ಕಸ್ಟಮರ್ ಅಪ್ಲಿಕೇಶನ್ ಕೂಡ ಇದೆ, ಅದ್ರ ಬಗ್ಗೆ ಮಾಹಿತಿ ಕೂಡ ಕೊಡ್ತೀವಿ. OIOT ಅಂತೇಳಿ ಆ ಅಪ್ಲಿಕೇಶನ್ ಮುಖಾಂತರ ಅವರು ಕೂತಿದ್ದ ಜಾಗದಲ್ಲೇ ಅವ್ರು ಬುಕ್ ಮಾಡ್ಕೋಬೋದು. ಅವ್ರು ಇಲ್ಲಿಂದನಾದ್ರು ಬುಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಟೌನರಲ್ಲಿ ಬಂದರು ಅಂದರೆ ಟೌನಲ್ಲಿ ನಾವು ಡ್ಯೂಟಿ ಸ್ಟಾರ್ಟ್ ಮಾಡ್ಕೊಂಡು ಹೋದ್ರೂ ಸೇಮ್ ರೇಟೇ, ಅಥವಾ OIOT ಬುಕ್ ಮಾಡಿದ್ರು ಸೇಮ್ ರೇಟೇ, ಯಾವುದೂ ಡಿಫ್ರೆನ್ಸ್ ಬರೋದಿಲ್ಲ. ಹಂಗಾಗಿ ಕಸ್ಟಮರ ಕನ್ವೀನಿಯನ್ಸ್ಗೆ ಆ ಒಂದು OIOTನ ಅವ್ರು ಬಳಸ್ಕೊಳ್ಳಿ ಅಂತೇಳಿ ನಮ್ಮ ಕಸ್ಟಮರ್ಗಳಿಗೆ, ನನ್ನ ಗಾಡಿನಲ್ಲಿ ಬರೋಂಥವ್ರಿಗೆ ನಾನು ಪ್ರತಿಯೊಬ್ಬರಿಗೂ ಅವ್ರಿಗೆ ಮಾಹಿತಿ ಕೊಡ್ತೀನಿ. ಬಟ್ ಎಷ್ಟೊಂದು ಜನ ಗ್ರಾಹಕರುಗಳಿಗೆ ಗೌರ್ಮೆಂಟ್ನ ದರದ ಬಗ್ಗೆ ಯಾವುದೇ ರೀತಿಯಾದಂಥ ಮಾಹಿತಿ ಇಲ್ಲ. ಅಂಥ ಗ್ರಾಹಕರುಗಳಿಗೆ ಆಸ್ ಎ ಚಾಲಕರಾಗಿ ನೀವು ಏನು ಹೇಳಕ್ಕೆ ಬಯಸ್ತೀರಾ? ಮೊದಲನೇದಾಗಿ ಗ್ರಾಹಕರುಗಳಿಗೆ ನಾವು ಪ್ರತಿಯೊಬ್ಬರಿಗೂ ನಾವು ಒಂದು ದಿನಕ್ಕೆ ನಾವು ಹೆಂಗಿರೋ ನಾವು 10 ಜನಕ್ಕೆ ನಾವು ಸರ್ವಿಸ್ ಕೊಡ್ತಾ ಇದೀವಿ ಅಂದರೆ 10 ಜನಕ್ಕೆ ಕೇಳಿದ್ರೆ ಸಾಕು. ಒಬ್ಬ ಡ್ರೈವರು 10 ಜನಕ್ಕೆ ಕೇಳಿದ್ರೆ ತಿಂಗಳಿಗೆ 300 ಜನಕ್ಕೆ ಕೇಳ್ಬೋದು. ಸೊ ಅಂಥದ್ದು ವರ್ಷಕ್ಕೆ ಎಷ್ಟು ಅನ್ನೋದನ್ನ ನೀವೇ ಲೆಕ್ಕ ಹಾಕಲಿ. ಆದರೆ ಇದಕ್ಕಿಂತ ಮುಖ್ಯವಾಗಿ ಈ ಗ್ರಾಹಕರುಗಳಿಗೆ ಮಾಹಿತಿ ಕೊಡುವಂಥ ಆದ್ಯ ಕರ್ತವ್ಯ ಇರೋದು ಸರ್ಕಾರದ್ದು. ಆ ಸರ್ಕಾರ ಇದ್ರ ಬಗ್ಗೆ ಪೇಪರ್ಗಳಲ್ಲಿ ಮತ್ತು ಮೀಡಿಯಾಗಳಲ್ಲಿ ತಿಳಿಸಿದ್ರೆ ನೋಡಪ್ಪ ನಮಗೊಂಚೂರು ಅನುಕೂಲ ಆಗುತ್ತೆ. ಈ ಚಾಲಕರುಗಳು ಮತ್ತು ಈ ಗ್ರಾಹಕರ ನಡುವೆ ಈ ಸರ್ಕಾರ ಏನು ಅವರ ಜವಾಬ್ದಾರಿಯನ್ನು ಮೆರಿಬೇಕು, ಅದನ್ನು ಶ್ರದ್ಧೆಯಿಂದ ಮೆರೆದ್ರೆ ನಿಮ್ಮ ಈ ಸ್ವಯಂ ಉದ್ಯೋಗಿ ವ್ಯವಸ್ಥೆ ಹಸನಾಗಿ ಇರ್ತದೆ. ಮತ್ತು ನಿಮಗೆ ಸರ್ಕಾರದಿಂದ ಆಗುವಂಥ ಬಹುದೊಡ್ಡ ಅನುಕೂಲ ಅಂತ ನಿಮ್ಮ ಮಾತಿನಿಂದ ನಮಗೆ ಅರಿವಾಗಿದೆ. ಬಟ್ ಆದ್ರೂ ಇಲ್ಲಿ ಚಾಲಕರುಗಳಿಗೆ ಸಾಮಾನ್ಯ ಜ್ಞಾನ ಇಲ್ಲದೆ ಇರೋದು ಅಂದರೆ ಅವ್ರಿಗೆ ಆಲ್ರೆಡಿ ಸ್ವಯಂ ಉದ್ಯೋಗಿ ಅಂತನೂ ಒಂದು ವ್ಯವಸ್ಥೆ ಅಥವಾ ಅಧಿಕಾರನ ಸರ್ಕಾರ ಕೊಟ್ಟಿದೆ ಕಾನೂನು ಕೆಳಗಡೆ. ಅದೇ ರೀತಿ ಅಗ್ರಿಗೇಟರ್ ಕೆಳಗಡೆನೂ ಅವ್ರಿಗೆ ಆದಂಥ ಸ್ವತಂತ್ರ ಮತ್ತು ಅವ್ರಿಗೆ ಆದಂಥ ಕಾನೂನನ್ನು ಮಾಡಿಕೊಟ್ಟಿದೆ. ಬಟ್ ಆದರೆ ಇಲ್ಲಿ ವ್ಯವಸ್ಥೆಯಲ್ಲಿ ಸ್ವಯಂ ಉದ್ಯೋಗಿಗಳು ಹೋಗಿ ಅಗ್ರಿಗೇಟರ್ ಕೆಳಗಡೆ ಅವರೇ ತಗ್ಲಾಕ್ಕೊಬಿಟ್ಟು ಈ ಪದೇ ಈ ಗೊಂದಲ ಆಗೋಂಥ ಕೆಲಸ ಆಗ್ತಾ ಇದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಸರ್, ಗೊಂದಲ ಅನ್ನೋದಕ್ಕಿಂತ ಹೆಚ್ಚಾಗಿ ನಮಗೆ ಅವಕಾಶ ಕೊಟ್ಟು ಈ ಥರ ಇದೆ, ಇದ್ರಲ್ಲಿ ಸಂಪಾದನೆ ಮಾಡ್ಬೋದು ಅನ್ನೋದನ್ನ ದಾರಿ ಫಸ್ಟ್ ತೋರಿಸ್ಬಿಟ್ರು. ಆವಾಗ ನಾವೇನು ಮಾಡಿದ್ವಿ, ನಮ್ಗೆ ಬೇರೆ ಯಾವುದಂದರೆ ಹಿಂದೆ ಎಲ್ಲ ಟ್ರಾವೆಲ್ಸ್ಗಳವ್ರು ಇದ್ದವರು ಅವ್ರ ಸ್ವಂತ ಗಾಡಿಗಳಿಗೆ ಬಾಡಿಗೆ ಫಸ್ಟ್ ತಗೊಂಡು ಆಮೇಲೆ ನಮಗೆಲ್ಲ ಕೊಟ್ಟು ಈ ಥರ ತೊಂದರೆಯಲ್ಲಿ ನಾವು ಇದ್ದಿದ್ದರಿಂದ ಈ ವ್ಯವಸ್ಥೆ ಏನಿತ್ತು ಅದು ನಮಗೆ ಹೊಸ ಥರ ಕಾಣಿಸ್ತು. ಹಾಗಾಗಿ ನಮಗೂ ಬಿಡಪ್ಪ, ನಾನು ಬೆಳಿಗ್ಗೆ ಹೋಗಿ ನನ್ನ ಸಂಸಾರ ನಾನು ಸಾಕೋದಕ್ಕೆ ನನ್ನ ಗಾಡಿ ಇದೆ, ದುಡಿಯೋದಕ್ಕೆ ಒಂದು ಅವಕಾಶ ಸಿಕ್ತು ಅಂತೇಳಿ ನಾವು ಅದನ್ನು ಅವಲಂಬಿತವಾಗಿ ಮಾಡ್ಕೊಂಡ್ಬಿಟ್ವಿ. ಅದನ್ನು ಅವರು ಎನ್ಕ್ಯಾಶ್ ಮಾಡಿಕೊಂಡು ನಾವು ಕೊಟ್ಟಂಥ ಸೇವೆ ಯಾರು ಕೊಟ್ಟಿವಿ ಅವ್ರನ್ನೇ ಇಟ್ಕೊಂಡು ನಮ್ಮನ್ನು ಅಡಿಯಾಳಾಗಿ ಇವತ್ತು ನಡ್ಸ್ಕೊತಾ ಇದ್ದಾರೆ ಅಷ್ಟೇ.